ಎಲ್ಲ ಆತ್ಮೀಯ ಮತ್ತು ಪ್ರೀತಿಯ ಸ್ಪರ್ಧಾರ್ಥಿ ಮಿತ್ರರಿಗೆ ಉಜ್ವಲ ಅಕಾಡೆಮಿಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆತ್ಮೀಯ ಸ್ನೇಹಿತರೆ, ಹಿಂದಿನ ವಿಡಿಯೋದಲ್ಲಿ ಆರ್ಟ್ ಆ್ಯಂಡ್ ಕಲ್ಚರ್ ಸಂಬಂಧಪಟ್ಟಂತೆ ಸಿಲೆಬಸ್ ಏನೇನಿರುತ್ತೆ ಅನ್ನೋಂಥದ್ರ ಬಗ್ಗೆ ನಾವು ಡಿಸ್ಕಷನ್ಸ್ ಮಾಡಿದ್ವಿ. ಈ ವಿಡಿಯೋದಲ್ಲಿ ನಾವು ಇವತ್ತು 4ನೇ ಅಧ್ಯಾಯ, ಆ ಸಿಲೆಬಸ್ಲಿ ಡಿಸ್ಕಷನ್ ಮಾಡಿದ 4ನೇ ಅಧ್ಯಾಯ ದೇವಾಲಯದ ವಾಸ್ತುಶಿಲ್ಪದ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಹೋಗ್ತೀವಿ ಸ್ನೇಹಿತರೆ. ಅದರಲ್ಲೂ ವಿಶೇಷವಾಗಿ ದೇವಾಲಯದ ವಾಸ್ತುಶಿಲ್ಪ, ಭಾರತದ ದೇವಾಲಯದ ವಾಸ್ತುಶಿಲ್ಪದಲ್ಲಿ ನಾಗರ ಶೈಲಿಯ ಬಗ್ಗೆ ನಾವು ಹೆಚ್ಚು ಇವತ್ತು ಅಧ್ಯಯನ ಮಾಡ್ತಾ ಹೋಗ್ತೀವಿ ಸ್ನೇಹಿತರೆ. ಸೊ ಈಗಷ್ಟೇ ಇನ್ನೂ ಯಾರ್ಯಾರು ನಮ್ಮ ಉಜ್ವಲ ಅಕಾಡೆಮಿಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ತಮ್ಮ ಸ್ನೇಹಿತರು ಕೂಡ ಸಬ್ಸ್ಕ್ರೈಬ್ ಆಗೋದಕ್ಕೆ ತಿಳಿಸಿ ಅಂತ ಹೇಳ್ತಾ, KS ಎಕ್ಸಾಮ್ ಮುಗಿಯೋದ್ರೊಳಗಡೆ ಈ ಆರ್ಟ್ ಆ್ಯಂಡ್ ಕಲ್ಚರ್ ಸಂಬಂಧಪಟ್ಟಂತೆ ಎಲ್ಲ ವೀಡಿಯೋಗಳನ್ನು ನಾವು ಮಾಡಿ ಅಪ್ಲೋಡ್ ಮಾಡ್ತಾ ಹೋಗ್ತೀವಿ. ಅದಕ್ಕಾಗಿ ನಿಮ್ಮ ಸಹಕಾರ ಮತ್ತು ಬೆಂಬಲ ಇರಬೇಕು ಸ್ನೇಹಿತರೆ. ಮೊದಲಿಗೆ ನಾವು ಚರ್ಚೆ ಮಾಡಬೇಕಾಗಿರುವಂಥದ್ದು, ಡಿಸ್ಕಷನ್ಸ್ ಮಾಡಬೇಕಾಗಿರುವಂಥದ್ದು ಭಾರತದ ದೇವಾಲಯದ ವಾಸ್ತುಶಿಲ್ಪದ ಬಗ್ಗೆ ನಾವು ಚರ್ಚೆ ಮಾಡಬೇಕಾಗುತ್ತೆ. ದೇವಾಲಯದ ವಾಸ್ತುಶಿಲ್ಪ ಏನು ಅನ್ನುವಂಥದ್ದು ಸ್ನೇಹಿತರೆ, ಭಾರತದ ದೇವಾಲಯದ ವಾಸ್ತುಶಿಲ್ಪ ಇವತ್ತು ನಾವು ನೋಡ್ತಾ ಇರುವಂಥ ದೇವಾಲಯಗಳೇನಿದ್ದಾವೆ ಇವತ್ತು ಒಂದೊಂದು ಕಡೆ ಒಂದೊಂದು ರೀತಿಯಾಗಿ ಕಂಡು ಬರ್ತವೆ. ಉದಾಹರಣೆಗೆ ಇವತ್ತು ನಾವು ನಮ್ಮ ಹಳೆ ಮೈಸೂರು ಭಾಗದಲ್ಲಿ ನೋಡುವಂಥ ದೇವಸ್ಥಾನಗಳ ಶೈಲಿ, ರೀತಿ ರಿವಾಜ ಒಂದು ಕಡೆ ಇದೆ. ದಕ್ಷಿಣ ಕನ್ನಡ ಜಿಲ್ಲೆ ಅಥವಾ ಮಂಗಳೂರು ಕರಾವಳಿ ಕಡೆ ಹೋದಾಗ ನೋಡುವಂಥ ದೇವಾಲಯಗಳೇ ಒಂದು ರೀತಿ ಇದ್ದಾವೆ. ತಮಿಳುನಾಡಿನ ದೇವಾಲಯಗಳೇ ಒಂದು ರೀತಿ ಇದ್ದಾವೆ. ಉತ್ತರ ಭಾರತದ ದೇವಾಲಯಗಳೇ ಒಂದು ರೀತಿ ಇದ್ದಾವೆ. ಆದರೆ ಇವತ್ತು ನಾವು ನೋಡ್ತಾ ಇರುವಂಥ ದೇವಾಲಯಗಳಿಗೆ ಆರಂಭ ಅಥವಾ ಅವುಗಳ ಆ ರಚನೆ ಏನಿದೆ ಅದು ಇವತ್ತಾಗಿರುವಂಥದ್ದಲ್ಲ, ನಿನ್ನೆ ಮೊನ್ನೆ ಆಗಿರುವಂಥದ್ದಲ್ಲ. ಸಾವಿರಾರು ವರ್ಷಗಳಿಂದ ಹಂತ ಹಂತವಾಗಿ ಬದಲಾವಣೆ ಬಂದಿರುವಂತಹ ಆ ದೇವಾಲಯಗಳು. ಒಟ್ಟಾರೆಯಾಗಿ ಆ ದೇವಾಲಯ ಹಿಂದೂಗಳ ದೇವಾಲಯ ಅಥವಾ ಹಿಂದೂ ದೇವಾಲಯದ ನಿರ್ಮಾಣಕ್ಕೆ ಸಂಬಂಧಪಟ್ಟಂತೆ ನಾವು ವಾಸ್ತುಶಿಲ್ಪದ ಬಗ್ಗೆ ಅಧ್ಯಯನ ಮಾಡೋದಾದರೆ ಪ್ರಮುಖವಾಗಿ ಭಾರತದ ಹಿಂದೂ ದೇವಾಲಯಗಳ ವಾಸ್ತುಶಿಲ್ಪವನ್ನು ನಾವು 3 ವಿಭಾಗಗಳಾಗಿ ವಿಂಗಡಣೆ ಮಾಡ್ತಾ ಹೋಗ್ತೀವಿ ಸ್ನೇಹಿತರೆ. ಅದು ಉತ್ತರ ಭಾರತದ ಬಹುತೇಕ ಭಾಗಗಳಲ್ಲಿ ಕಂಡುಬರುವಂತಹ ನಾಗರ ಶೈಲಿ ಇರ್ಬೋದು, ಇದು ಉತ್ತರ ಭಾರತದಾಗಿರುತ್ತೆ. ಅದಾದಮೇಲೆ ದಕ್ಷಿಣ ಭಾರತದ ಬಹುತೇಕ ಭಾಗದಲ್ಲಿ ನಾವು ದ್ರಾವಿಡ ಶೈಲಿಯನ್ನು ನಾವು ಕಾಣ್ತೀವಿ. ಅದಾದಮೇಲೆ ಈ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತದ ಎರಡೂ ಶೈಲಿಯ ಮಿಶ್ರಣವನ್ನು ವೇಸರ ಶೈಲಿ ಅಂತೇಳಿ ಕರಿತೀವಿ. ಹಾಗಾಗಿ ನಾವು ಈ ದೇವಸ್ಥಾನದ ವಾಸ್ತುಶಿಲ್ಪಕ್ಕೆ ಸಂಬಂಧಪಟ್ಟಂತೆ ಅಧ್ಯಯನ ಮಾಡಿರಬೇಕಾದಂಥ ಸಂದರ್ಭದಲ್ಲಿ ಪ್ರಮುಖವಾಗಿ 3 ಪ್ರಕಾರಗಳನ್ನು ಅಧ್ಯಯನ ಮಾಡ್ತಾ ಹೋಗ್ತೀವಿ. ಒಂದು ನಾಗರ, ಇದು ಉತ್ತರ ಭಾರತ, ದ್ರಾವಿಡ ದಕ್ಷಿಣ ಭಾರತ, ಮತ್ತು ವೇಸರ, ಇದು ಎಸ್ಪೆಷಲಿ ಕರ್ನಾಟಕದಲ್ಲಿ ಹೆಚ್ಚು ಪ್ರಚಲಿತ ಇರೋದೇ. ಇದರಲ್ಲಿ ಉತ್ತರ ಭಾರತ ವಾಸ್ತುಶಿಲ್ಪದ ಲಕ್ಷಣಗಳು ಕಂಡುಬರ್ತವೆ, ದಕ್ಷಿಣ ಭಾರತ ದೇವಾಲಯದ ವಾಸ್ತುಶಿಲ್ಪಗಳು ಕಂಡುಬರ್ತವೆ ಸ್ನೇಹಿತರೆ. ಇನ್ನು ಈ ಉತ್ತರ ಭಾರತದ ವಾಸ್ತುಶಿಲ್ಪದ ಶೈಲಿ ಅಥವಾ ಏನು ನಾಗರ ಶೈಲಿ ಅಂತೇಳಿ ಕರಿತೀವಿ, ಈ ನಾಗರ ಶೈಲಿಯಲ್ಲಿ ಇರುವಂಥ ಪ್ರಮುಖ ಉಪಶೈಲಿಗಳು ಅನ್ನುವಂಥ ವಿಚಾರ ಬಂದಾಗ ಒಡಿಸ್ಸಾ ಶೈಲಿ ಅಂತೇಳಿ ಕೂಡ ಕರಿತೀವಿ, ಅಥವಾ ಅದನ್ನು ನಾವು ಕಳಿಂಗ ಆರ್ಕಿಟೆಕ್ಚರ್ ಅಥವಾ ಕಳಿಂಗ ವಾಸ್ತುಶಿಲ್ಪ ಅಂತ ಕೂಡ ಕರಿತೀವಿ. ಏನು ಇವತ್ತಿನ ಒಡಿಸ್ಸಾದಲ್ಲಿರುವಂಥ ಬಹುತೇಕ ದೇವಾಲಯಗಳು ಈ ಶೈಲಿಯಲ್ಲಿ ನಿರ್ಮಾಣ ಆಗಿದ್ದಾವೆ ಎನ್ನುವಂಥದ್ದು ತಾವು ಮರೆಯಬಾರ್ದು. ಅದರಲ್ಲೂ ವಿಶೇಷವಾಗಿ ಪುರಿ ಜಗನ್ನಾಥ ದೇವಾಲಯ ಇರ್ಬೋದು, ಅಥವಾ ಕೊನಾರ್ಕದ ಸೂರ್ಯ ದೇವಾಲಯ ಇರ್ಬೋದು, ಅವೆಲ್ಲವೂ ಕೂಡ ನಿರ್ಮಾಣ ಆಗಿರುವಂಥದ್ದು ಕಳಿಂಗ ಆರ್ಕಿಟೆಕ್ಚರ್ ಅಥವಾ ಒಡಿಶಾ ಶೈಲಿ ಅಂತೇಳಿ ಕರಿತೀವಿ. ಇದು ಬಹುತೇಕ ನಾಗರ ಶೈಲಿ ಅಲ್ಪ ಸ್ವಲ್ಪ ಲಕ್ಷಣಗಳಲ್ಲಿ ಒಂಚೂರು ಬೇರೆ ಬೇರೆ ಕಂಡುಬರುತ್ತೆ. ಅದನ್ನು ಹೊರತುಪಡಿಸಿದ ನಾವು ಖಜುರಾಹೋ ಶೈಲಿ ಅಂತೇಳಿ ಕರಿತೀವಿ ಅಥವಾ ಚಂದೇಲ ಶೈಲಿ ಅಂತೇಳಿ ಕರಿತೀವಿ. ಈ ಖಜುರಾಹೋ ಶೈಲಿ ಅಥವಾ ಚಂದೇಲ ಶೈಲಿ ಇವತ್ತಿನ ಬಹುತೇಕ ಮಧ್ಯಪ್ರದೇಶ ರಾಜ್ಯದಲ್ಲಿ ಕಂಡುಬರುವಂಥ ದೇವಸ್ಥಾನಗಳು ಈ ಖಜುರಾಹೋ ಅಥವಾ ಚಂದೇಲ ಶೈಲಿಗೆ ಹೆಸರುವಾಸಿಯಾಗಿದ್ದಾವೆ ಎನ್ನುವಂಥದ್ದನ್ನು ತಾವು ನೆನಪಲ್ಲಿಟ್ಕೋಬೇಕಾಗುತ್ತೆ ಸ್ನೇಹಿತರೆ. ಇನ್ನು 3ನೇದು ಸೋಲಂಕಿ ಶೈಲಿ ಎನ್ನುವಂಥದ್ದು ಬರುತ್ತೆ. ಈ ಸೋಲಂಕಿ ಶೈಲಿ ಎನ್ನುವಂಥದ್ದು ಗುಜರಾತ್ನಲ್ಲಿ ಕಟ್ಟಿರುವಂಥ, ಇವತ್ತಿನ ಗುಜರಾತ್ ಅಥವಾ ಇಂದಿನ ಸೌರಾಷ್ಟ್ರ ಅಂತ ಏನು ಕರಿತೀವಿ, ಇಲ್ಲಿ ನಿರ್ಮಾಣ ಆಗಿರುವಂಥ ದೇವಸ್ಥಾನಗಳ ಶೈಲಿಯನ್ನು ಸೋಲಂಕಿ ಶೈಲಿ ಅಂತೇಳಿ ಕರಿತಾ ಹೋಗ್ತೀವಿ ಸ್ನೇಹಿತರೆ. ಇನ್ನು ಉಳಿದಂತೆ ದಕ್ಷಿಣ ಭಾರತದ ಶೈಲಿಗಳು ಅಂತ ಬಂದಾಗ ದ್ರಾವಿಡ ಶೈಲಿ ಅಂತ ಕರಿತೀವಿ. ಈ ದ್ರಾವಿಡ ಶೈಲಿಯಲ್ಲಿ ನಾವು ಹೇಳಿದಂಗೆ ವಿಜಯನಗರ ಶೈಲಿ ಮತ್ತು ನಾಯಕ ಶೈಲಿ ಅನ್ನುವಂಥದ್ದು ಬರುತ್ತೆ ಸ್ನೇಹಿತರೆ. ಆಮೇಲೆ ಪಲ್ಲವ ಶೈಲಿ ಅಂತ ಹೇಳಿದ್ರೆ ಕೆಲವರು ಪಲ್ಲವ ಶೈಲಿಯನ್ನು ಸ್ವತಂತ್ರ ವಾಸ್ತುಶಿಲ್ಪ ಅಂತೇಳಿ ಕರೀತಾರೆ, ಇನ್ನು ಕೆಲವು ಅದು ದ್ರಾವಿಡದ ಒಂದು ಭಾಗ ಅಂತೇಳಿ ಕರೀತಾರೆ. ಇನ್ನೇವು ದ್ರಾವಿಡ ಪೂರ್ವ ಕಾಲದ ದಕ್ಷಿಣ ಭಾರತದ ವಾಸ್ತುಶಿಲ್ಪ ಅಂತಂದರೆ ಅದು ಪಲ್ಲವ ವಾಸ್ತುಶಿಲ್ಪ ಅನ್ನುವಂಥದ್ದನ್ನು. ಈ ದ್ರಾವಿಡ ವಾಸ್ತುಶಿಲ್ಪವನ್ನು ಪೋಷಿಸ್ಕೊಂಡು ಬಂದವರು ಬಹುತೇಕ ಚೋಳರು. ಹಾಗಾಗಿ ದ್ರಾವಿಡ ವಾಸ್ತುಶಿಲ್ಪವನ್ನು ನಾವು ಚೋಳ ವಾಸ್ತುಶಿಲ್ಪ ಅಂತ ಕೂಡ ಕರಿತಾ ಹೋಗ್ತೀವಿ. ಸೊ ವಿಜಯನಗರ ಶೈಲಿ ಇರ್ಬೋದು, ನಾಯಕ ಶೈಲಿ ಇರ್ಬೋದು. ಅದಾದ ನಂತರ ನಾವೇನು ಹೇಳ್ತಾ ಕರಿತೀವಿ, ಎರಡನ್ನೂ ಮಿಶ್ರಣ, ದ್ರಾವಿಡ ಮತ್ತು ನಾಗರ ಶೈಲಿಯ ಎರಡೂ ವಾಸ್ತುಶಿಲ್ಪಗಳ ಮಿಶ್ರಣವೇ ವೇಸರ ಶೈಲಿ. ವೇಸರ ಶೈಲಿಯನ್ನು ನಾವು ಇದನ್ನು ಆ್ಯಕ್ಚುಲಿ ದಖನ್ ಪ್ರಸ್ಥಭೂಮಿಯ ಆರ್ಕಿಟೆಕ್ಚರ್ ವಾಸ್ತುಶಿಲ್ಪ ಅಂತ ಕೂಡ ಕರಿತೀವಿ. ಯಾಕೆ ಅಂತಂದಾಗ ಈ ಕರ್ನಾಟಕದಲ್ಲಿ ಇದು ಹೆಚ್ಚು ಪ್ರಚಲಿತದಲ್ಲಿದೆ. ಅದರಲ್ಲೂ ವಿಶೇಷವಾಗಿ ಹೊಯ್ಸಳರ ಕಾಲದಲ್ಲಿ ನಿರ್ಮಾಣ ಆಗಿರುವಂಥ
ಎಲ್ಲ ದೇವಾಲಯಗಳು, ಒಂದು ಎರಡು ಚಿಕ್ಕ ಪುಟ್ಟ ದೇವಾಲಯವನ್ನು ಹೊರತುಪಡಿಸಿದ್ರೆ ಬಹುತೇಕ ದೇವಾಲಯಗಳು ವೇಸರ ಶೈಲಿಯಲ್ಲಿ ನಿರ್ಮಾಣ ಆಗಿದ್ದಾವೆ ಸ್ನೇಹಿತರೆ. ಸೊ ಈ ವೇಸರ ಶೈಲಿಗೆ ನಾವು ರಾಷ್ಟ್ರಕೂಟ ಶೈಲಿಯನ್ನು ನೋಡ್ಬೋದು, ಚಾಲುಕ್ಯ ಶೈಲಿಯನ್ನು ನೋಡ್ಬೋದು, ರೈಟ್. ಸೊ ಹೀಗೆ ಬೇರೆ ಬೇರೆ ಕಾಲದಲ್ಲಿ ಅಥವಾ ಬೇರೆ ಬೇರೆ ರಾಜಮಂತ್ರಗಳ ಕಾಲದಲ್ಲಿ ಇರುವಂಥ ದೇವಾಲಯವನ್ನು ನೋಡೋದಾದರೆ ಕರ್ನಾಟಕವನ್ನು ಆಳದಂಥ ರಾಜಮಂತ್ರಗಳು ಬಹುತೇಕ ಎಲ್ಲ ದ್ರಾವಿಡ ವಾಸ್ತುಶಿಲ್ಪ ಅಥವಾ ಇಲ್ಲ ಅಂದರೆ ಸೊ ಈ ವೇಸರ ವಾಸ್ತುಶಿಲ್ಪವನ್ನು ಅನುಸರಿಸ್ಕೊಂಡು ಬಂದಿದ್ದಾರೆ ಅನ್ನುವಂಥದ್ದನ್ನ ತಾವು ನೆನಪಲ್ಲಿಟ್ಕೋಬೇಕಾಗುತ್ತೆ ಸ್ನೇಹಿತರೆ. ಸೊ ಇದು ಭಾಳ ಪ್ರಮುಖವಾಗಿ ನಾವು ನೋಡುವಂಥದ್ದು. ಸೊ ಮೂರು ಪ್ರಮುಖ ವಾಸ್ತುಶಿಲ್ಪಗಳು ಅಂತ ಬಂದಾಗ ನಾಗರ, ದ್ರಾವಿಡ ಮತ್ತು ವೇಸರ. ನಾಗರ ವಾಸ್ತುಶಿಲ್ಪವು ಉತ್ತರ ಭಾರತದಲ್ಲಿ ಕಂಡುಬರುವಂಥ ದೇವಸ್ಥಾನಗಳು. ದ್ರಾವಿಡ ಅಂತಂದಾಗ ದಕ್ಷಿಣ ಭಾರತ, ಅದರಲ್ಲೂ ವಿಶೇಷವಾಗಿ ತಮಿಳುನಾಡಿನ ಚೋಳರಿಂದ ನಿರ್ಮಾಣವಾದಂಥ ದೇವಾಲಯಗಳು ಅಂತೇಳಿ ಕರಿತೀವಿ. ನಮ್ಮ ಕರ್ನಾಟಕದ ಕೆಲವು ಭಾಗದಲ್ಲೂ ಕೂಡ ಸೊ ದ್ರಾವಿಡ ಶೈಲಿಯಲ್ಲಿ ನಿರ್ಮಾಣ ಆಗಿರುವಂಥ ದೇವಾಲಯಗಳನ್ನು ನೋಡ್ಬೋದಾಗಿದೆ. ವೇಸರ ಅನ್ನುವಂಥದ್ದು ನಾಗರ ಮತ್ತು ದ್ರಾವಿಡದ ಮಿಶ್ರಣವೇ ವೇಸರ. ಈ ದೇವಾಲಯಗಳನ್ನು ನಾವು ಎಲ್ಲಿ ನೋಡ್ಬೋದು ವೇಸರ ದೇವಾಲಯಗಳು ಅಂತಂದರೆ ಉದಾಹರಣೆಗೆ ನಮ್ಮ ಕರ್ನಾಟಕದ ಹಾಸನ ಜಿಲ್ಲೆಯ ಹಳೇಬೀಡು ಮತ್ತು ಬೇಲೂರು ದೇವಾಲಯಗಳೇನಿಲ್ವಾ, ಇವೆಲ್ಲವೂ ಕೂಡ ವೇಸರ ದೇವಾಲಯಕ್ಕೆ ಸೊ ಪ್ರಮುಖವಾಗಿ ಇಂಪಾರ್ಟೆಂಟ್ ಆಗಿರುವಂಥ ದೇವಾಲಯದ ಉದಾಹರಣೆಗಳು ಅನ್ನುವಂಥ ವಿಚಾರವನ್ನು ತಾವು ನೆನಪಿಟ್ಕೊಳ್ಳೋದಾದರೆ, ಹಿಂದೂ ದೇವಾಲಯ ಒಳಗೊಂಡಿರುವಂಥ ಮೂಲವಾದಂಥ ಅಂಶಗಳು ಏನು ಅನ್ನುವಂಥ ವಿಚಾರಕ್ಕೆ ನಾವು ಬರೋದಾದರೆ ಸೊ ಮೊದಲು ನಾವು ಯಾವಾಗಲೂ ಗರ್ಭಗುಡಿಯ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ. ಗರ್ಭಗುಡಿ ಅನ್ನುವಂಥದ್ದು ದೇವಾಲಯದ ಭಾಳ ಇಂಪಾರ್ಟೆಂಟು, ಅದು ಚಿಕ್ಕದಾಗಿರುತ್ತೆ ಗರ್ಭಗುಡಿ ಅನ್ನುವಂಥದ್ದು. ಸೊ ನಾವು ಯಾವ ಮೂರ್ತಿಯನ್ನು ಆರಾಧಿಸ್ತೀವಿ ಅಥವಾ ಪ್ರಮುಖವಾಗಿ ದೇವರ ಅಥವಾ ಆರಾಧಿಸುವ ಮೂರ್ತಿಯನ್ನಿಡುವಂಥ ಒಂದು ಸ್ಥಳ ಗರ್ಭಗುಡಿ ಎನ್ನುವಂಥದ್ದು, ರೈಟ್. ದೇವಾಲಯದ ಮುಖ್ಯ ಪ್ರತಿಮೆ, ವಿಗ್ರಹ ಅಥವಾ ಮೂರ್ತಿಯನ್ನು ಹೊಂದಿರುವಂತಹ ಗುಹೆಯಂತಹ ಒಂದು ಚಿಕ್ಕ ಕೊಠಡಿಗೆ ನಾವು ಗರ್ಭಗೃಹ ಅಥವಾ ಎಂದೇಳಿ ಕರಿತೀವಿ. ಸೊ ಇದಕ್ಕೆ ಒಂದು ಪ್ರವೇಶ ದ್ವಾರ ಇರುತ್ತೆ, ಅದು ಸಣ್ಣ ಘನಾಕೃತಿಯ ರಚನೆ ಆಗಿರುತ್ತೆ ಸ್ನೇಹಿತರೆ. ಇನ್ನು ಎರಡನೇದು ಮಂಟಪ ಅನ್ನುವಂಥ ಅಂಶವನ್ನು ತಮ್ಮೆಲ್ಲರಿಗೂ ಗೊತ್ತಿರಬೇಕು. ಗರ್ಭಗುಡಿಯ ಮುಂಭಾಗದಲ್ಲಿದ್ದು ಸೊ ಭಕ್ತರು ನಿಂತು ಪೂಜಿಸುವ, ಆರಾಧಿಸುವ, ನಮಸ್ಕರಿಸುವಂತಹ ಜಾಗಕ್ಕೆ ನಾವು ಏನಂತ ಕರಿತೀವಿ ಅಂತಂದರೆ ಮಂಟಪ ಅಂಥೇಳಿ ಕರಿತೀವಿ ಸ್ನೇಹಿತರೆ. ತಾವೆಲ್ಲ ನೆನಪಿಟ್ಕೋಬೇಕಾಗುತ್ತೆ. ಮಂಟಪ ಅನ್ನುವಂಥದ್ದು ಗರ್ಭಗುಡಿಯ ಮುಂಭಾಗದಲ್ಲಿರುತ್ತೆ. ಸೊ ಇಲ್ಲಿ ಈ ಭಕ್ತರು ನಿಂತು ನಾವು ಯಾವ್ದಾದ್ರು ದೇವಸ್ಥಾನಕ್ಕೆ ಹೋದಾಗ ಈ ಒಳಗಡೆ 500 ಅಥವಾ ಪೂಜಾರಿಗಳು ಗರ್ಭಗುಡಿಯಲ್ಲಿ ನಿಂತು ಪೂಜೆ ಮಾಡ್ತಾ ಇರ್ತಾರೆ. ನಾವು ಆ ಗರ್ಭಗುಡಿಯಿಂದ ಒಂದು ಚೂರು ಹೊರಗಡೆ ದೇವಸ್ಥಾನದಲ್ಲಿ ನಾವು ನಿಂತು ಸೊ ಏನು ನಮಸ್ಕಾರ ಮಾಡುವಂಥ ಜಾಗ ಇದೆಯಲ್ವಾ, ಆ ಜಾಗವನ್ನೇ ಮಂಟಪ ಅಂಥೇಳಿ ಕರಿತೀವಿ. ಶಿಖರ ಅಥವಾ ವಿಮಾನ ಅಂಥೇಳಿ ದೇವಾಲಯದ ಮೇಲ್ಭಾಗದಲ್ಲಿ ಎತ್ತರದ ರಚನೆಗಳಿರ್ತವೆ. ಆ ಎತ್ತರದ ರಚನೆಗಳನ್ನು ನಾವು ಶಿಖರ ಅಥವಾ ವಿಮಾನಗಳು ಅಂತೇಳಿ ಕರಿತೀವಿ. ಸೊ ಯೂಶಲಿ ಗೋಪುರ ಅಂತ ಕೂಡ ನಾವು ಕರಿತೀವಿ. ಉತ್ತರ ಭಾರತೀಯರು ಸೊ ಅದೇನಂತ ಕರೀತಾರೆ, ಶಿಖರ ಅಂತ ಕರೆದ್ರೆ ನಾವು ಸೊ ಇದನ್ನು ವಿಮಾನ ಅಂತೇಳಿ ಕರಿತೀವಿ. ಶಿಖರ ಅಂತ ಉತ್ತರ ಭಾರತೀಯರು ಕರೀತಾರೆ, ನಾವು ವಿಮಾನ ಅಂತೇಳಿ ಕರಿತೀವಿ. ಉತ್ತರ ಭಾರತೀಯರದ್ದು ರಚನೆ ಏನಾಗಿರ್ತಪ್ಪ ಅಂತಂದರೆ ಸೊ ಕೇಳಿ, ಶಿಖರ ಅಂತ ಕರೆಯಲಾಗುತ್ತೆ. ಇದು ವಕ್ರಾಕಾರವಾಗಿರುತ್ತೆ, ಅಂದರೆ ಹಿಂಗೆ ಸುತ್ತು ಹಿಂಗಿರುತ್ತೆ, ಹೋಗ್ತಾ ಹಿಂಗೆ ಈ ವೃತ್ತಾಕಾರವಾಗಿದ್ದು ಮೇಲೆ ಹೋಗುತ್ತೆ. ಸೊ ಅದು ವಕ್ರಾಕಾರವಾಗಿರುತ್ತೆ. ಬಟ್ ನಮ್ಮದು ಪಿರಮಿಡ್ ಶೈಲಿಯಲ್ಲಿರುತ್ತೆ. ವಕ್ರಾಕಾರವಾಗಿರಲ್ಲ, ದಕ್ಷಿಣ ಭಾರತದ್ದು ಪಿರಮಿಡ್ ಶೈಲಿಯಲ್ಲಿರುತ್ತೆ. ತಾವು ಗಮನ ನೆನಪಿಟ್ಕೊಂಡಿರಬೇಕು. ಶಿಖರ ಅನ್ನುವಂಥ ಪದವನ್ನು ಉತ್ತರ ಭಾರತದಲ್ಲಿ ನಾವು ಕಾಣ್ತೀವಿ. ಅದು ಏನಾಗಿರುತ್ತೆ, ವಕ್ರಾಕೃತಿಯಲ್ಲಿರುತ್ತೆ, ಮೇಲೆ ಹೋಗ್ತಾ ಚಿಕ್ಕದಾಗ್ತಾ ಹೋಗುತ್ತೆ. ದಕ್ಷಿಣ ಭಾರತದಲ್ಲಿ ನಾವು ಅದನ್ನು ವಿಮಾನ ಅಂತೇಳಿ ಕರಿತೀವಿ. ಇದೇನಾಗಿರುತ್ತಪ್ಪ ಅಂತಂದರೆ ಇದು ಪಿರಮಿಡ್ ಆಕೃತಿಯಲ್ಲಿ ಇರುತ್ತೆ ಅನ್ನುವಂಥದ್ದನ್ನ ತಾವು ನೆನಪಿಟ್ಕೋಬೇಕಾಗುತ್ತೆ ಸ್ನೇಹಿತರೆ. ಸೊ ಇನ್ನು ಮುಂದಕ್ಕೆ ಹೋಗೋದಾದರೆ ಅಮಲಕ ಅಂತೇಳಿ ಕರಿತೀವಿ. ನಾವು ದೇವಾಲಯದ ಮೇಲ್ಭಾಗದಲ್ಲಿ ಶಿಖರದ ಮೇಲೆಗಡೆ ಒಂದು ಕಲ್ಲಿನ ಆಕಾರದ ಒಂದು ತಟ್ಟೆಯ ರಚನೆ ಇರುತ್ತೆ, ಅದಕ್ಕೆ ಅಮಲಕ ಅಂತೇಳಿ ಕರಿತೀವಿ ಸ್ನೇಹಿತರೆ. ಇದು ಉತ್ತರ ಭಾರತದಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ. ದಕ್ಷಿಣ ಭಾರತ ದೇವಾಲಯಗಳಲ್ಲಿ ಅಮಲಕ ಕಂಡು ಬರೋದಿಲ್ಲ ಅನ್ನುವಂಥದ್ದನ್ನ ತಾವು ನೆನಪಲ್ಲಿಟ್ಕೋಬೇಕಾಗುತ್ತೆ. ಇನ್ನು ಕಲಶ ಅನ್ನುವಂಥದ್ದು ದೇವಸ್ಥಾನದ ಮೇಲೆಗಡೆ ಕೊನೆಗೆ ನಾವು ತಾಮ್ರ ಅಥವಾ ಹಿತ್ತಾಳೆಯಲ್ಲಿ ಇಡುವಂಥ ಒಂದು ಕಲಶ ಇರುತ್ತೆ, ಅದಕ್ಕೆ ಕಲಶ ಅಂತಾರೆ, ಅಥವಾ ಕನ್ನಡದಲ್ಲಿ ನಾವು ಕಳಸ ಅಂತೀವಿ. ಕಳಸ ಅಥವಾ ಕಲಶ ಇದು ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ. ಸೊ ಇನ್ನು ಜಗತಿ ಅಂತ ಇರುತ್ತೆ, ಏನು ಭಕ್ತಾದಿಗಳು ಕೂತ್ಕೊಳ್ಳೋದಕ್ಕೆ ಒಂದು ಎತ್ತರವಾದಂಥ ವೇದಿಕೆ ಮಾಡಿ ವೇದಿಕೆಯ ಮೇಲೆ ದೇವಸ್ಥಾನಗಳನ್ನು ನಿರ್ಮಾಣ ಮಾಡ್ತಾರೆ, ಅದಕ್ಕೆ ನಾವು ಜಗತಿ ಅಂತೀವಿ ಅಥವಾ ಜಗಲಿ ಅಂತೀವಿ. ಈ ಜಗತಿ ಅಥವಾ ಜಗಲಿಗೆ ತಮಗೆ ಎಕ್ಸಾಂಪಲ್ಲು ಸೊ ಹಳೇಬೀಡು ಅಥವಾ ಬೇಲೂರು ದೇವಸ್ಥಾನಕ್ಕೆ ಭೇಟಿ ಕೊಟ್ಟರೆ ಯು ಕ್ಯಾನ್ ಏಬಲ್ ಟು ಸಿ ದಟ್ ಅನ್ನುವಂಥದ್ದನ್ನ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ಉದಾಹರಣೆಗೆ ಇಲ್ಲಿ ನೋಡೋದಾದರೆ ನೋಡಿ, ಇಲ್ಲಿ ಪ್ರಮುಖವಾಗಿರುವಂಥ ಒಂದು ಸೊ ಪ್ರಮುಖ ಮೂರ್ತಿ ಇರುವಂಥ ಜಾಗ ಇಲ್ಲಿ ನೋಡಿ, ಲಿಂಗ ತೋರಿಸಿದ್ರೆ ಸೊ ಇದು ಗರ್ಭಗುಡಿ ಅಂಥೇಳಿ ಕರಿತೀವಿ. ಗರ್ಭಗುಡಿಯ ಮೇಲೆ ಇದೆಯಲ್ವಾ, ಇದಕ್ಕೆ ನಾವು ಶಿಖರ ಅಂಥೇಳಿ ಕರಿತಾ ಹೋಗ್ತೀವಿ. ನಾನು ದಕ್ಷಿಣ ಭಾರತದ ದೇವಸ್ಥಾನ ಒಂದು ಬಂದಾಗ ನಾನು ಹೇಳ್ತಾ ಹೋಗ್ತೀನಿ. ಇಲ್ಲಿದೆ ನೋಡಿ, ಇದನ್ನು ಅಮಲಕ ಅಂತೇಳಿ ಕರಿತಾ ಹೋಗ್ತೀವಿ. ಇದೇ ಕಳಸ ಆಗಿರುತ್ತೆ.
ಕಳಸ, ಮೇಲೆ ಇರುವಂಥದ್ದು ಇದು ಅಮಲಕ, ಇದೇಂತ ಕರಿತೀವಿ ಶಿಖರ ಅಂತೇಳಿ ಕರಿತೀವಿ. ಈ ಕೂತು ಮುಂದೆ ಇರುವಂಥದ್ದನ್ನೇ ಇದಕ್ಕೆ ನಾವು ಮಂಟಪ ಅಂತೀವಿ, ಮಂಟಪ ಅಂತಾರೆ, ಆರಾಧನಾ ಮಂಟಪ ಅಂತೇಳಿ ಕೂಡ ಕರಿತೀವಿ ಸ್ನೇಹಿತರೆ. ಇದು ಜಗಲಿ, ಈ ಹೈಟ್ ಮೇಲೆ ಕಟ್ಟಿರ್ತಾರೆ ನೋಡಿ, ಇದನ್ನು ಜಗಲಿ ಅಥವಾ ಜಗತಿ ಅಂತೇಳಿ ಕರಿತಾ ಹೋಗ್ತೀವಿ. ಇದು ಈ ಹಿಂದೂ ದೇವಾಲಯಗಳು ಒಳಗೊಂಡಿರುವಂಥ ಪ್ರಮುಖ ಅಂಶಗಳು ಅಂತಂದರೆ ತಪ್ಪಾಗಲಾರದು ಸ್ನೇಹಿತರೆ. ಈಗ ಉದಾಹರಣೆ ನಾಗರ ಶೈಲಿಯಲ್ಲಿ ಪ್ರಮುಖ ಲಕ್ಷಣಗಳೇನು ಅನ್ನುವಂಥದ್ದನ್ನು ನೋಡ್ತಾ ಹೋಗೋದಾದರೆ, ನಾಗರ ಶೈಲಿಯ ಪ್ರಮುಖ ಲಕ್ಷಣಗಳೇನಾಗಿರ್ತವೆ ಅನ್ನುವಂಥದ್ದನ್ನ ನೋಡೋಣ ಸ್ನೇಹಿತರೆ. ನೋಡಿ, ಇವು ಬಹುತೇಕ ದೇವಾಲಯವು ಕಲ್ಲಿನಿಂದ ನಿರ್ಮಿಸಿರುವ ಎತ್ತರದ ಜಗತಿ ಮೇಲೆ ನಿರ್ಮಾಣ ಮಾಡಲಾಗಿರುತ್ತೆ. ಅಂದರೆ ಒಂದು ಸ್ಟೇಜ್ ಕಟ್ಟಿರ್ತಾರೆ, ಒಂದು ಸ್ಟೇಜ್ ಇರುತ್ತೆ, ಅದು ಆಯತಾಕಾರ ಅಥವಾ ವರ್ಗಾಕಾರದ ಸ್ಟೇಜ್ ಇರುತ್ತೆ. ಆ ಎತ್ತರದ ವೇದಿಕೆಯ ಮೇಲೆ ದೇವಸ್ಥಾನವನ್ನು ನಿರ್ಮಾಣ ಮಾಡಿರ್ತಾರೆ. ಉದಾಹರಣೆಗೆ ತಾವೆಲ್ಲ ನೋಡಿರ್ಬೋದು, ಹಳೇಬೀಡು ಮತ್ತು ಬೇಲೂರಿನ ದೇವಸ್ಥಾನಗಳನ್ನು ಎತ್ತರದ ಜಗತಿ ಮೇಲೆ ನಿರ್ಮಾಣ ಮಾಡಿದ್ದಾರೆ. ಅದೇ ನಮಗೆ ನಂಜುಂಡೇಶ್ವರನ ದೇವಸ್ಥಾನ, ನಂಜನಗೂಡಿನ ಅಥವಾ ಶ್ರೀಕಂಠೇಶ್ವರನ ದೇವಸ್ಥಾನ ನಾವು ನೋಡೋದಾದರೆ, ಅಥವಾ ನಾವು ಚಿಕ್ಕಬಳ್ಳಾಪುರದ ಭೋಗನಂದೀಶ್ವರ ದೇವಾಲಯ ನೋಡೋದಾದರೆ, ಅದು ಯಾವುದೇ ಜಗತಿ ಮೇಲೆ ನಿರ್ಮಾಣ ಮಾಡಿಲ್ಲ, ರೈಟ್. ಸೊ ಉತ್ತರ ಭಾರತದ ದೇವಾಲಯಗಳು ಬಹುತೇಕ ಜಗಲಿ ಮೇಲೆ ನಿರ್ಮಾಣ ಮಾಡಿರ್ತಾರೆ. ಸೊ ಅದು ಫಸ್ಟ್ ಪಾಯಿಂಟ್. ನೆಕ್ಸ್ಟು ಅವು ಶಿಖರಗಳನ್ನು ಹೊಂದಿರ್ತವೆ ಎನ್ನುವಂಥ ವಿಚಾರವನ್ನು ಹೇಳಿದೆ. ಉತ್ತರ ಭಾರತದ ದೇವಾಲಯಗಳು ಶಿಖರವನ್ನು ಹೊಂದಿರ್ತವೆ ಎನ್ನುವಂಥದ್ದು ಹೇಳ್ತಾ ಹೋದೆ. ಸೊ ಇವು ಪಂಚಾಯತ್ ರೂಪದಲ್ಲಿರ್ತವೆ. ಪಂಚಾಯತ್ ರೂಪದಲ್ಲಿರ್ತವೆ ಅಂತಂದರೆ ಸ್ನೇಹಿತರೆ, ಹೀಗೆ ಆಯತ ಅಥವಾ ವೃತ್ತಾಕಾರದಲ್ಲಿರ್ತವೆ, ರೈಟ್. ಸೊ ಆಯತ ಅಥವಾ ಈ ರೀತಿ ವೃತ್ತಾಕಾರದಲ್ಲಿ ವರ್ಗಾಕಾರದಲ್ಲಿರುತ್ತೆ. ಸೊ ಪಂಚಾಯತ್ ಅಂತಂದಾಗ ಇಲ್ಲಿ ಚಿಕ್ಕ ಚಿಕ್ಕ ಉಪದೇವಾಲಯಗಳಿರ್ತವೆ 4 ಮೂಲೆಗಳಲ್ಲಿ, ಮಧ್ಯದಲ್ಲೊಂದು ಪ್ರಮುಖ ದೇವಾಲಯಗಳಿರ್ತವೆ. ಸೊ ಇಂಥ ದೇವಾಲಯದ ರಚನೆಯನ್ನು ಪಂಚಾಯತ್ ಅಂತೇಳಿ ಕರಿತೀವಿ ಸ್ನೇಹಿತರೆ. ಸೊ ಹಾಗಾಗಿ ನಾಗರ ಶೈಲಿಯ ದೇವಾಲಯದ ಲಕ್ಷಣಗಳು ಅಂದರೆ ಅವು ಎತ್ತರದ ಗೋಡೆಗಳ ಮೇಲೆ ನಿರ್ಮಾಣ ಮಾಡಿರ್ತಾರೆ. ಪಾಯಿಂಟ್ ನಂಬರ್ 1. ಎರಡನೇ ಪಾಯಿಂಟು, ಅವು ಶಿಖರಗಳನ್ನು ಹೊಂದಿರ್ತವೆ. ಪಾಯಿಂಟ್ ನಂಬರ್ 3, ಅವು ಅಮಲಕಗಳನ್ನು ಹೊಂದಿರ್ತವೆ. ಪಾಯಿಂಟ್ ನಂಬರ್ 4, ಅಲ್ಲಿ ಕಳಶ ಇರುತ್ತೆ ಅಥವಾ ಕಲಶ ಇರುತ್ತೆ. ನೆಕ್ಸ್ಟ್ ಏನಪ್ಪ ಅಂತಂದರೆ ಅದು ಪಂಚಾಯತ್ ರೂಪದಲ್ಲಿರ್ತವೆ. ಅಂದರೆ ಪಂಚಾಯತ್ ರೂಪ ಅಂತಂದರೆ ಈ ರೀತಿ ಒಂದು ಆಯತಾಕಾರದ ಜಗತಿ ಇರುತ್ತೆ, 4 ಮೂಲೆಗಳಲ್ಲೂ 4 ಚಿಕ್ಕ ಚಿಕ್ಕ ದೇವಸ್ಥಾನಗಳಿರ್ತವೆ, ಮಧ್ಯದಲ್ಲಿ ಪ್ರಮುಖ ದೇವಾಲಯ ಇರುತ್ತೆ ಅನ್ನುವಂಥದ್ದನ್ನ ತಾವು ನೆನಪಿಟ್ಕೋಬೇಕಾದ ಸ್ನೇಹಿತರೆ. ಅದಾದಮೇಲೆ ದೇಗುಲದ ಮುಂದೆ ಮಂಟಪ ಅಥವಾ ಸಭಾಂಗಣ ಕಂಡುಬರುತ್ತೆ. ದೇಗುಲಗಳ ಮುಂದೆ ಮಂಟಪ ಅಥವಾ ಸಭಾಂಗಣ ಕಂಡುಬರುತ್ತೆ. ಸೊ ಅದಾದಮೇಲೆ ಗರ್ಭಗುಡಿಯ ಹೊರಗೆ ನದಿ ದೇವತೆಗಳಾದಂಥ ಗಂಗಾ ಮತ್ತು ಯಮುನಾ ಚಿತ್ರಗಳಿರ್ತವೆ. ಸಾಮಾನ್ಯವಾಗಿ ನದಿ ದೇವತೆಗಳ ಚಿತ್ರ ಇರ್ತವೆ. ದೇವಾಲಯದ ಹೊರಾಂಗಣದಲ್ಲಿ ನೀರಿನ ತೊಟ್ಟಿಗಳು ಸಾಮಾನ್ಯವಾಗಿ ಕಂಡುಬರೋದಿಲ್ಲ ಅನ್ನುವಂಥದ್ದಲ್ಲಿ ನೀರಿನ ತೊಟ್ಟಿಗಳು ಕಂಡುಬರೋದಿಲ್ಲ. ಆದರೆ ನಮ್ಮ ದಕ್ಷಿಣ ಭಾರತದ ದೇವಾಲಯಗಳನ್ನು ನೋಡಿದಾಗ, ದ್ರಾವಿಡ ಕಲ್ಚರ್ನ ದೇವಾಲಯಗಳನ್ನು ನೋಡಿದಾಗ ದೇವಾಲಯದ ಹೊರಭಾಗದಲ್ಲಿ ಬಹುತೇಕ ಅಲ್ಲಿ ಕಲ್ಯಾಣಿ ಅಥವಾ ನೀರಿನ ತೊಟ್ಟಿಗಳು ಕಂಡುಬರ್ತವೆ. ಬಟ್ ಉತ್ತರ ಭಾರತದಲ್ಲಿ ಕಂಡುಬರೋದಿಲ್ಲ. ಇದು ನಾಗರ ಶೈಲಿಯ ಪ್ರಮುಖ ಲಕ್ಷಣಗಳು. ಈ ನಮ್ಮ UPSC ಎಕ್ಸಾಮಲ್ಲೂ ಕೇಳಿದ್ರೆ, KPSC ಎಕ್ಸಾಮಲ್ಲೂ ಕೂಡ ಕೇಳಿದ್ರೆ. ಸೊ ಹಾಗಾಗಿ ತಮಗೆ KS ಫಿಲಿಮ್ಸ್ ಮತ್ತು ಮೈನ್ಸ್ ದೃಷ್ಟಿಯಿಂದ ಈ ಲಕ್ಷಣಗಳು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಸೊ ಅವು ಕಲ್ಲಿನಿಂದ ನಿರ್ಮಿತವಾದ ಜಗತಿಯ ಮೇಲೆ ನಿರ್ಮಾಣ ಮಾಡುತ್ತಾರೆ. ಪಾಯಿಂಟ್ ನಂಬರ್ 1. ಶಿಖರಗಳನ್ನು ಹೊಂದಿರ್ತವೆ. ಪಾಯಿಂಟ್ ನಂಬರ್ 2, ಅಮಲಕ ಅನ್ನುವಂಥ ರಚನೆ ಇರುತ್ತೆ, ಕಳಶ ಇರುತ್ತೆ, ರೈಟ್. ಸೊ ಅದಾದ ನಂತರ ಇದು ಪಂಚಾಯತ್ ಶೈಲಿಯಲ್ಲಿರುತ್ತೆ. ಅಂದರೆ ಆಯತಾಕಾರದ ಒಂದು ಜಗತಿಯ ಮೇಲೆ 4 ಮೂಲೆಗಳಲ್ಲಿ ಒಂದು ದೇವಾಲಯಗಳಿರ್ತವೆ, 4 ಉಪದೇವಾಲಯಗಳಿರ್ತವೆ, ಮಧ್ಯದಲ್ಲಿ ಒಂದು ಪ್ರಮುಖ ದೇವಾಲಯ ಇರುತ್ತೆ ಅನ್ನುವಂಥದ್ದನ್ನ ಹೇಳ್ತಾ, ರೈಟ್. ಸಭಾಂಗಣದ ಮುಂದಗಡೆ ಮಂಟಪ ಇರುತ್ತೆ, ಗರ್ಭಗುಡಿಯ ಹೊರಭಾಗದಲ್ಲಿ ನದಿ ದೇವತೆಗಳ ಚಿತ್ರ ಇರುತ್ತೆ ಅನ್ನುವಂಥದ್ದನ್ನ ತಾವು ನೆನಪಿಟ್ಕೋಬೇಕಾಗುತ್ತೆ ಸ್ನೇಹಿತರೆ. ಇನ್ನು ಹೊರಾಂಗಣದಲ್ಲಿ ನೀರಿನ ತೊಟ್ಟಿಗಳು ಕಂಡು ಬರೋದಿಲ್ಲ ಅನ್ನುವಂಥದ್ದು. ಗರ್ಭಗುಡಿಯ ಹೊರಗೆ ಪ್ರದಕ್ಷಿಣಾ ಪಥ ಇರುತ್ತೆ. ಗರ್ಭಗುಡಿಯ ಹೊರಗೆ ಇಲ್ಲಿ ಪ್ರದಕ್ಷಿಣಾ ಪಥ ಇರುತ್ತೆ. ಗರ್ಭಗುಡಿಯ ಮೇಲೆ ಎತ್ತರದ ಗೋಪುರ ಕಂಡುಬರುತ್ತೆ. ನೋಡಿ, ಈ ದ್ರಾವಿಡ ಮತ್ತು ನಾಗರ ಶೈಲಿಗೆ ನಾವು ಈ ಎತ್ತರದ ಗೋಪುರ ದಕ್ಷಿಣ ಭಾರತದಲ್ಲಿ ಎಲ್ಲಿ ಕಂಡು ಬರುತ್ತೆ? ಪ್ರವೇಶ ದ್ವಾರದ ಬಳಿ ಗೋಪುರ ಎತ್ತರವಾಗಿರುತ್ತೆ. ಗರ್ಭಗುಡಿಯ ಮೇಲೆ ಎತ್ತರವಾದಂಥ ಗೋಪುರ ಬಹುತೇಕ ಇರೋದಿಲ್ಲ, ನಮ್ಮಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ. ನೀವು ಉದಾಹರಣೆಗೆ ಮೈಸೂರು ಚಾಮುಂಡಿ ಬೆಟ್ಟನ ನೀವು ನೋಡಿದ್ದೆ, ಚಾಮುಂಡಿ ದೇವಸ್ಥಾನ ನೋಡಿದ್ದೆ ಆದರೆ, ಸೊ ಪ್ರವೇಶ ದ್ವಾರದ ಮೇಲೆ ಇರುವಂಥದ್ದು ಗೋಪುರ ಎತ್ತರವಾಗಿರುತ್ತೆ, ಗರ್ಭಗುಡಿಯ ಮೇಲೆ ಎತ್ತರವಾದಂಥ ಗೋಪುರ ಇರಲ್ಲ. ಆದರೆ ಉತ್ತರ ಭಾರತದಲ್ಲಿ ಈ ನಾಗರ ಶೈಲಿಯಲ್ಲಿ ಗರ್ಭಗುಡಿಯ ಮೇಲೆ ಎತ್ತರವಾದಂಥ ವಿಡಿಯೋ ಇರುತ್ತೆ ಸ್ನೇಹಿತರೆ, ವಿಡಿಯೋ ಅಂತ ಹೇಳುತ್ತೆ, ಎತ್ತರವಾದ ಗೋಪುರ ಇರುತ್ತೆ ಅಂತ ಹೇಳ್ತಾ ಇಲ್ಲಿ ದೇವಸ್ಥಾನದ ಸುತ್ತಲೂ ತಡೆಗೋಡೆ ಇರೋದಿಲ್ಲ ಅನ್ನುವಂಥ ವಿಚಾರವನ್ನು ಹೇಳ್ತಾರೆ. ಅಂದರೆ ಕಾಂಪೌಂಡ್ ವಾಲ್ ಇರೋದಿಲ್ಲ. ಈಗ ಉದಾಹರಣೆಗೆ ತಾವು ಬೇರೆ ಯಾವುದಾದ್ರೂ ದೇವಸ್ಥಾನಗಳನ್ನು ನಾವು ನೋಡಿದ್ದೇ ಆದರೆ, ದಕ್ಷಿಣ ಭಾರತದ ದೇವಸ್ಥಾನಗಳನ್ನು ನೋಡಿದ್ದೇ ಆದರೆ, ಈಗ ನೀವು ತಿರುಪತಿನಲ್ಲಿರುವಂಥ ದೇವಸ್ಥಾನ ನೋಡ್ಬೋದು, ನಂಜನಗೂಡಿನಲ್ಲಿರುವಂಥ ದೇವಸ್ಥಾನ ನೋಡ್ಬೋದು, ಅಥವಾ ಭೋಗನಂದೀಶ್ವರನ ದೇವಸ್ಥಾನ ನೋಡ್ಬೋದು, ಅಥವಾ ನಾವು
ಈ ಹಳೇಬೀಡು ಬೇಲೂರಿನಲ್ಲಿರುವಂಥ ದೇವಸ್ಥಾನಗಳನ್ನು ನೋಡ್ಬೋದು, ಮೈಸೂರಿನ ಚಾಮುಂಡಿ ದೇವಸ್ಥಾನ ನೋಡ್ಬೋದು. ಇಲ್ಲಿ ನಮ್ಮಲ್ಲಿ ಸುತ್ತು ಎತ್ತರವಾದಂಥ ತಡೆಗೋಡೆ ಇರುತ್ತೆ, ಕಾಂಪೌಂಡ್ ವಾಲ್ ಇರುತ್ತೆ, ಮಧ್ಯದಲ್ಲಿ ಗರ್ಭಗುಡಿ ಅನ್ನುವಂಥದ್ದು ಬರುತ್ತೆ. ಆದರೆ ಉತ್ತರ ಭಾರತ ದೇವಾಲಯಗಳಿಗೆ ಗರ್ಭಗುಡಿ ಬರೋದಿಲ್ಲ, ಸರಿ, ತಡೆಗೋಡೆ ಅನ್ನುವಂಥದ್ದು, ಕಾಂಪೌಂಡ್ ವಾಲ್ ಅನ್ನುವಂಥದ್ದು ಇರೋದಿಲ್ಲ. ಬೇಕಾದ್ರೆ ತಾವೆಲ್ಲ ಕೂಡ ಗೂಗಲ್ನಲ್ಲಿ ಈಗ ಇತ್ತೀಚೆಗೆ ನಿರ್ಮಾಣ ಆಗಿರುವಂಥ ಅಯೋಧ್ಯೆಯ ರಾಮನ ದೇವಾಲಯವನ್ನು ಕೂಡ ತಾವು ನೋಡ್ಬೋದು. ಅದು ಅಲ್ಲಿ ಸಹ ನಿಮಗೆ ತಡೆಗೋಡೆ ಕಂಡು ಬರೋದಿಲ್ಲ ಅನ್ನುವಂಥದ್ದನ್ನು ತಾವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ ಸ್ನೇಹಿತರೆ. ಸೊ ಇದು ಈ ಯಾವುದು ನಾಗರ ಶೈಲಿಯ ಲಕ್ಷಣಗಳು ಅನ್ನುವಂಥದ್ದು. ಈ ನಾಗರ ಶೈಲಿಯಲ್ಲಿ ಆ ಶಿಖರದ ಆ ಶೇಪ್ನ ಆಧಾರದಲ್ಲಿ ರೇಖಾಪ್ರಸಾದ್ ಅಥವಾ ಲ್ಯಾಟಿನಾ ಅನ್ನುವಂಥದ್ದು ಬರುತ್ತೆ, ಶೆಖಾರಿ ಅಂತ ಒಂದು ಬರುತ್ತೆ, ಭೂಮಿಜ ಅಂತ ಒಂದು ಬರುತ್ತೆ. ಆ್ಯಕ್ಚುಲಿ ಈ ರೇಖಾಪ್ರಸಾದ್ ಅನ್ನುವಂಥ ಅಥವಾ ಲ್ಯಾಟಿನಾ ಶೈಲಿ ಹೆಚ್ಚಾಗಿ ಮಧ್ಯಪ್ರದೇಶದಲ್ಲಿ ಕಂಡು ಬರ್ತವೆ. ಇದಕ್ಕೆ ಉದಾಹರಣೆ ನೀವು ಮಡಿಕೇರಾದಲ್ಲಿರುವಂಥ ಸೂರ್ಯ ದೇವಾಲಯವನ್ನು ನೋಡ್ಬೋದು. ಒಡಿಸ್ಸಾದ ಶ್ರೀ ಜಗನ್ನಾಥ ದೇವಾಲಯದಲ್ಲಿರುವಂಥ ಶಿಖರ ಕೂಡ ಈ ರೇಖಾಪ್ರಸಾದ್ ಅಥವಾ ಲ್ಯಾಟಿನಾಗೆ ಉದಾಹರಣೆಯಾಗಿದೆ ಸ್ನೇಹಿತರೆ. ಇನ್ನು ಖಜುರಾಹೋ ಖಂಡೇರಿಯ ಮಹಾದೇವ ದೇವಾಲಯದ ಶಿಖರ ಇದೆಯಲ್ವಾ, ಅದನ್ನು ಶೆಖಾರಿ ಅಂತೇಳಿ ಕರಿತೀವಿ. ಮಧ್ಯಪ್ರದೇಶದ ಉದಯೇಶ್ವರ ದೇವಸ್ಥಾನದ ಕಂಡಲ್ಲಿ ಬರುವಂಥದ್ದು ಭೂಮಿಜ ಅಂತೇಳಿ ಕರಿತೀವಿ. ಇದು ನಮಗೇನು ಅಷ್ಟು ಇಂಪಾರ್ಟೆಂಟ್ ಆಗಲ್ಲ. ವಲಭಿ ಅನ್ನುವಂಥ ಇನ್ನೊಂದು ವಿಧಾನ ಬರುತ್ತೆ, ಅದು ಗ್ವಾಲಿಯರ್ನಲ್ಲಿರುವ 9ನೇ ಶತಮಾನದ ದೇವಸ್ಥಾನದ ತೇಲಿಖಾ ಮಂದಿರ ಈ ಶೈಲಿಯಲ್ಲಿ ನಿರ್ಮಿಸಲಾಗಿದೆ. ಪಂಸಾನ ಅಂತ ಕೂಡ ಕರಿತೀವಿ. ಇದು ಪಂಸಾನ ಅನ್ನುವಂಥದ್ದು ಸೊ ಎಲ್ಲಿ ಕಂಡುಬರುತ್ತೆ ಅನ್ನುವಂಥದ್ದು ನೋಡೋದಾದರೆ ಇದಕ್ಕೆ ಉದಾಹರಣೆ ನಾವು ಸೂರ್ಯ ದೇವಾಲಯ ಅಥವಾ ಕೋನಾರ್ಕದ ಸೂರ್ಯ ದೇವಾಲಯದ ಬಗ್ಗೆ ಹೇಳ್ತೀನಿ. ಇದು ತಮಗೆ ಹೆಚ್ಚು ತಿಳ್ಕೊಬೇಕಾದ್ರೆ ಲಕ್ಷಣಗಳೇನಿರ್ತವೆ ಒಂದಕ್ಕೊಂದು ಹೇಗೆ ಡಿಫ್ರೆಂಟ್ ಅನ್ನುವಂಥದ್ದು ನೋಡಬೇಕು ಅಂತಂದರೆ ಬಹುಶಃ ನೀವು ನಿತಿನ್ ಸಿಂಘಾನಿ ಅವರ ಇಂಡಿಯನ್ ಆರ್ಟ್ ಆ್ಯಂಡ್ ಕಲ್ಚರ್ ಪುಸ್ತಕ ಓದಿದ್ರೆ ನಿಮ್ಗೆ ಹೆಚ್ಚು ಮಾಹಿತಿ ಸಿಗುತ್ತೆ. ನಾನು ಹೆಚ್ಚಾಗಿ ಡಿಸ್ಕಷನ್ಸ್ ಮಾಡೋಕ್ಕೆ ಹೋಗೋದಿಲ್ಲ ಸ್ನೇಹಿತರೆ. ಇನ್ನು ನಾಗರ ಶೈಲಿಯ ಉಪಶೈಲಿಗಳು ಅನ್ನುವಂಥ ವಿಚಾರ ಬಂದಾಗ ಈ ನಾಗರ ಶೈಲಿಯ ಉಪಶೈಲಿಗಳಲ್ಲಿ ಪ್ರಮುಖವಾಗಿ ಕಳಿಂಗ ಅಥವಾ ಒಡಿಶಾ ಶೈಲಿ ಅಂತ ಹೇಳಿ ಕರಿತೀವಿ, ಕಳಿಂಗ ಶೈಲಿ ಅಂತೇಳಿ ಕರಿತೀವಿ. ಈ ಶೈಲಿಯ ವಿಶಿಷ್ಟ ಲಕ್ಷಣ ಅಂದರೆ ಶಿಖರ, ಇದನ್ನು ಡ್ಯುಯೆಲಾ ಅಥವಾ ಡೀಲ್ ಎಂದೇಳಿ ಕರೀತಾರೆ. ಇದು ಮೇಲ್ಭಾಗದಲ್ಲಿ ಒಳಮುಖವಾಗಿ ಬಾಗುವ ಮೊದಲು ಲಂಬವಾಗಿ ಏರುತ್ತದೆ ಎನ್ನುವಂಥದ್ದು. ಮೇಲ್ಭಾಗದಲ್ಲಿ ಹಿಂಗೆ ಒಳಮುಖವಾಗಿ ಬಾಗುವ ಬದಲು ಆ ಶಿಖರ ಇದೆಯಲ್ವಾ, ಶಿಖರ ಹೋಗಿ ಹಿಂಗೆ ಒಳಮುಖಕ್ಕೆ ಹಿಂಗೆ ಬಾಗುತ್ತೆ, ಭಾಗಕ್ಕೆ ಬಾಗುವ ಮೊದಲು ಲಂಬವಾಗಿ ಹೋಗುತ್ತೆ, ಅದಾದ ನಂತರ ಒಳಮುಖಕ್ಕೆ ಬಾಗುತ್ತೆ ಎನ್ನುವಂಥದ್ದು ಹೇಳ್ತಾ ಹೋಗ್ತಾರೆ. ಈ ದೇವಾಲಯಗಳ ಹೊರಭಾಗಗಳು, ಒಡಿಶಾ ಶೈಲಿ ಅಥವಾ ಕಳಿಂಗ ಶೈಲಿಯ ದೇವಾಲಯದ ಹೊರಭಾಗಗಳು ಸಂಕೀರ್ಣವಾದ ಕೆತ್ತನೆಯನ್ನು ಹೊಂದಿರ್ತವೆ ಎನ್ನುವಂಥದ್ದು. ಹೊರಗಡೆ ಏನಿದೆ ಅದು ಸಂಕೀರ್ಣವಾದಂಥ ಕೆತ್ತನೆಯಿಂದ ಒಳಗೊಂಡಿರುತ್ತೆ, ಅದರ ಒಳಭಾಗವು ಸಾಮಾನ್ಯವಾಗಿರುತ್ತದೆ ರೈಟ್. ಸೊ ಇನ್ನು ಚಂದೇಲ ಶೈಲಿ, ಇದು ಕಳಿಂಗ ಶೈಲಿಗಿಂತ ಒಂದು ಚೂರು ಭಿನ್ನವಾದಂಥ ಶೈಲಿ. ಈ ಚಂದೇಲ ಶೈಲಿ ಹೆಚ್ಚಾಗಿ ಮಧ್ಯಪ್ರದೇಶದಲ್ಲಿ ಕಂಡುಬರುತ್ತೆ. ಇಲ್ಲಿ ದೇವಾಲಯವನ್ನು ಒಂದು ಘಟಕವಾಗಿ ನಿರ್ಮಾಣ ಮಾಡಲಾಗುತ್ತೆ ಸ್ನೇಹಿತರೆ. ಆಮೇಲೆ ಕೆಳಗಿನಿಂದ ಮೇಲಕ್ಕೆ ಬಾಗಿದ ಶಿಖರಗಳನ್ನು ಹೊಂದಿದೆ. ನಾವು ಹೇಳದಂಗೆ ಕಳಿಂಗ ಶೈಲಿಯಲ್ಲಿ ಏನಾಗಿದೆ, ಮೊದಲು ಲಂಬವಾಗಿ ಏರಿ ಒಳಕ್ಕೆ ಬಾಗುತ್ತೆ. ಬಟ್ ಆದರೆ ಈ ಚಂದೇಲ ಶೈಲಿಯಲ್ಲಿ ಕೆಳಗಿನಿಂದಲೇ ಬಾಗ್ತಾ ಹೋಗುತ್ತೆ, ಒಳಕ್ಕೆ ಹಿಂಗೆ ಬಾಗ್ತಾ ಹೋಗುತ್ತೆ ರೈಟ್. ಸೊ ಇದು ನೋಡಿ ಈ ರೀತಿ ಬಾಗ್ತಾ ಹೋಗುತ್ತೆ ರೈಟ್. ಸೊ ಆದರೆ ಮೊದಲು ಕಳಿಂಗ ಶೈಲಿಯಲ್ಲಿ ಲಂಬವಾಗೇರಿ ನಂತರ ಹಿಂಗೆ ಬಾಗುತ್ತೆ ರೈಟ್. ಸೊ ಅದಾದಮೇಲೆ ಕೇಂದ್ರ ಗೋಪುರದಿಂದ ಹಲವಾರು ಚಿಕಣಿ ಶಿಖರಗಳು ಮೇಲೆ ಇರ್ತವೆ ಅನ್ನುವಂಥದ್ದನ್ನ ತಾವು ನೆನಪಿಟ್ಕೋಬೋದು. ಶೋಲಂಕಿ ಶೈಲಿ, ಇದು ಚಂದೇಲ ಶೈಲಿಯನ್ನು ಹೋಲುತ್ತೆ. ಈ ದೇವಾಲಯದ ಲಕ್ಷಣ ಅಂದರೆ ಸೂಕ್ಷ್ಮ ಮತ್ತು ಸಂಕೀರ್ಣವಾದ ಅಲಂಕಾರಿಕ ಲಕ್ಷಣಗಳಲ್ಲಿ ಹೆಚ್ಚಾಗಿ ಕಂಡುಬರ್ತವೆ, ಸೂಕ್ಷ್ಮ ಕೆತ್ತನೆಗಳಲ್ಲಿ ಕಂಡುಬರ್ತವೆ. ಕೇಂದ್ರ ದೇಗುಲವನ್ನು ಹೊರತುಪಡಿಸಿ ಗೋಡೆಗಳ ಒಳ ಮತ್ತು ಹೊರ ಎರಡೂ ಕಡೆಗಳಲ್ಲಿ ಕೆತ್ತನೆಗಳನ್ನು ಕಾಣಬಹುದು ಅನ್ನುವಂಥದ್ದು. ಸೊ ನಾವು ಕಳಿಂಗ ಅಥವಾ ಒಡಿಶಾ ಶೈಲಿಯಲ್ಲಿ ನೋಡಿದ್ದೇ ಆದರೆ ಕಳಿಂಗ ಅಥವಾ ಒಡಿಶಾ ಶೈಲಿಯಲ್ಲಿ ಏನಾಗುತ್ತವೆ, ಹೊರಭಾಗದಲ್ಲಿ ಕೆತ್ತನೆಗಳು ಕಂಡು ಬರ್ತವೆ, ಬಟ್ ಒಳಭಾಗದಲ್ಲಿ ಕೆತ್ತನೆ ಏನಾಗಿರುತ್ತೆ, ಸಾಮಾನ್ಯವಾಗಿರುತ್ತೆ ಅನ್ನುವಂಥದ್ದು ರೈಟ್. ಆದರೆ ಇಲ್ಲಿ ಬಂದಾಗ ಸೋಲಂಕಿ ಶೈಲಿಯಲ್ಲಿ ಸೂಕ್ಷ್ಮ ಕೆತ್ತನೆಗಳು ಹೆಚ್ಚಾಗಿ ಕಂಡು ಬರ್ತವೆ. ಸೋಲಂಕಿ ಅಂತಾರೆ ಬಹುತೇಕ ಗುಜರಾತ್, ಇಲ್ಲಿ ಸೂಕ್ಷ್ಮ ಕೆತ್ತನೆಗಳು ಕಂಡು ಬರ್ತವೆ. ಇದು ಒಳಭಾಗದ ಗೋಡೆಗಳ ಮೇಲೂ ಕೆತ್ತನೆ ಇರ್ತವೆ, ದೇವಸ್ಥಾನದ ಒಳಭಾಗದಲ್ಲೂ ಸಹ ಕೆತ್ತನೆಗಳಿರ್ತವೆ ಅನ್ನುವಂಥದ್ದನ್ನು ತಾವು ನೆನೆಯಬೇಕಾಗುತ್ತೆ ಅಥವಾ ನೆನಪಿಟ್ಕೋಬೇಕಾಗುತ್ತೆ ಸ್ನೇಹಿತರೆ. ಸೊ ಇದು ನಾಗರ ಶೈಲಿಗೆ ಸಂಬಂಧಪಟ್ಟಂಥ ಪ್ರಮುಖ ವಿಚಾರಗಳು ಅಥವಾ ಲಕ್ಷಣಗಳನ್ನು ನಾವು ಅಧ್ಯಯನ ಮಾಡ್ತಾ ಹೋಗಿದ್ದೀವಿ. ನಾಗರ ಶೈಲಿಯ ಲಕ್ಷಣಗಳ ಬಗ್ಗೆ ತಿಳ್ಕೊಂಡಿದ್ದೀವಿ, ನಾಗರ ಶೈಲಿಯ ಪ್ರಮುಖ ಉಪಶೈಲಿಗಳ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಈಗ ನಾಗರ ಶೈಲಿಗೆ ಸಂಬಂಧಪಟ್ಟಂಥ ಒಂದು ಸ್ವಲ್ಪ ದೇವಾಲಯಗಳ ಒಂದು ಮಾಹಿತಿಯನ್ನು ನಾವು ಕಲೆ ಹಾಕ್ಕೊಳ್ಳೋಣ. ಸೊ ನೋಡಿ ಸ್ನೇಹಿತರೆ, ಈ ನಾಗರ ಶೈಲಿಯ ಉದಾಹರಣೆಗೆ ಮೊದಲನೇ ದೇವಾಲಯದ ಹೆಸರು ಬಂದ್ಬಿಟ್ಟು ರೈಟ್. ಸೊ ಅದು
ದಶಾವತಾರ ದೇವಾಲಯ ದಿಯೋಘರ್ ಅಂತೇಳಿ. ದಶಾವತಾರ ದೇವಾಲಯ ಇದು ಉತ್ತರ ಪ್ರದೇಶದ ದಿಯೋಘರ್ನಲ್ಲಿದೆ ಸ್ನೇಹಿತರೆ. ಉತ್ತರ ಪ್ರದೇಶದ ದಿಯೋಘರ್ನಲ್ಲಿದೆ ದಶಾವತಾರ ದೇವಾಲಯ. ಕೇಳಿದರೆ ನಮ್ಮ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ದಶಾವತಾರ ದೇವಾಲಯ ಎಲ್ಲಿದೆ ಅಂದರೆ ಉತ್ತರ ಪ್ರದೇಶ ರಾಜ್ಯದ ದಿಯೋಘರ್ನಲ್ಲಿದೆ. ಈ ದೇವಾಲಯ ಬೆಟ್ವಾ ನದಿಯ ದಂಡೆಯ ಬಲದಂಡೆಯಲ್ಲಿದೆ. ಬೆಟ್ವಾ ನದಿಯ ಬಲದಂಡೆಯಲ್ಲಿದೆ ಮತ್ತು ಗುಪ್ತರ ಕಾಲದಲ್ಲಿ ನಿರ್ಮಾಣ ಆಗಿರುವಂಥ ದೇವಾಲಯ ಅನ್ನುವಂಥ ನಂಬಿಕೆ ಇದೆ. ಅಂದರೆ ಅತ್ಯಂತ ಹಳೆಯ ದೇವಾಲಯಗಳಲ್ಲಿ ಇದು ಕೂಡ ಒಂದು ಗುಪ್ತರ ಕಾಲದಲ್ಲಿರುವಂಥದ್ದು. ಇದು ಯಾವ ಶೈಲಿಯಿದೆ? ಪಂಚಾಯತ್ನ ಶೈಲಿಯಲ್ಲಿದೆ. ನಾನು ಹೇಳಿದೆ ನಾಗರ ಶೈಲಿಯ ದೇವಾಲಯಗಳು ಪಂಚಾಯತ್ ಶೈಲಿಯಲ್ಲಿರ್ತವೆ ಅಂತ ಹೇಳಿದಂಗೆ ಇದು ಪಂಚಾಯತ್ನ ಶೈಲಿಯಲ್ಲಿದೆ. 6ನೇ ಶತಮಾನದ ದೇವಾಲಯ ಅಂಥೇಳಿ ನಂಬಲಾಗಿದೆ. ಸೊ ಈ ದಶಾವತಾರ ದೇವಾಲಯ ಗುಪ್ತರ ಕಾಲದ್ದು ಅಂತೇಳಿ ನಂಬಲಾಗಿದೆ. ಬೆತ್ವಾ ನದಿ ದಡದಲ್ಲಿದೆ. 6ನೇ ಶತಮಾನದಲ್ಲಿ ನಿರ್ಮಾಣ ಆಗಿದೆ ಎನ್ನುವಂಥದ್ದು ಒಂದು ಅಭಿಪ್ರಾಯ ಇದೆ. ಇದು ಬಹಳ ಇಂಪಾರ್ಟೆಂಟು. ವಿಷ್ಣುವಿನ ದೇವಾಲಯವಾಗಿದ್ದು ಇಲ್ಲಿ ಶೇಷಶಯನ ರೂಪದ ವಿಗ್ರಹವಿದೆ. ವಿಷ್ಣುವಿನ ಶೇಷಶಯನ. ಶೇಷಶಯನ ಅಂದರೆ ಸರ್ಪದ ಮೇಲೆ ಮಲಗಿರುವ ಅಥವಾ ಹಾವಿನ ಮೇಲೆ ಮಲಗಿರುವ ವಿಷ್ಣುವಿನ ವಿಗ್ರಹ ಇಲ್ಲಿ ಕಂಡುಬರುತ್ತೆ ಸ್ನೇಹಿತರೆ. ಸೊ ನಮ್ಮಲ್ಲಿ UPSC ಎಕ್ಸಾಮನ್ನು ಕೇಳಿದ್ರು ಈ ಕೆಳಗಿನ ಯಾವ ದೇವಾಲಯದಲ್ಲಿ ವಿಷ್ಣುವಿನ ಶೇಷಶಯನದ ವಿಗ್ರಹ ಕಂಡುಬರುತ್ತೆ ಅಂತೇಳಿ ಒಮ್ಮೆ ಕೇಳಿದ್ರು. ಹಾಗಾಗಿ ಈ ಪಾಯಿಂಟ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಗಜೇಂದ್ರ ಮೋಕ್ಷ ಮತ್ತು ನರನಾರಾಯಣನ ಶಿಲ್ಪಗಳಿವೆ. ಈ ದೇವಾಲಯದಲ್ಲಿ ಶಿವನನ್ನು ಯೋಗಿಯಾಗಿ ಪ್ರತಿನಿಧಿಸಲಾಗಿದೆ. ಸೊ ತಾವು ದಶಾವತಾರ ದೇವಾಲಯದ ಬಗ್ಗೆ ತಿಳ್ಕೊಬೇಕಾಗಿರೋದು 6ನೇ ಶತಮಾನದ್ದು, ಗುಪ್ತರ ಕಾಲದ್ದು, ಆಯಿತಾ. ಬೆತ್ವಾ ನದಿ ದಡದಲ್ಲಿದೆ. ಇಲ್ಲಿ ವಿಷ್ಣು, ಈ ದೇವಸ್ಥಾನವನ್ನು ವಿಷ್ಣುಗೆ ಅರ್ಪಿಸಲಾಗಿದೆ. ಇಲ್ಲಿ ವಿಷ್ಣುವಿನ ಶೇಷಶಯನ ವಿಗ್ರಹ ಇದೆ ಅನ್ನುವಂಥ ತಾವು ನೆನಪಿಟ್ಕೋಬೇಕಾಗುತ್ತೆ. ಶಿವನನ್ನು ಯೋಗಿಯ ರೂಪದಲ್ಲಿ ಪ್ರತಿನಿಧಿಸಲಾಗಿದೆ ಅನ್ನುವಂಥದ್ದನ್ನು ತಾವು ನೆನಪಿಟ್ಕೋಬೇಕಾಗುತ್ತೆ ಸ್ನೇಹಿತರೆ. ಇನ್ನು ಮುಂದುವರೆದು ನಾವು ಹೋಗೋದಾದರೆ ಇದು ಅಲ್ಲಿನ ದೇವಸ್ಥಾನ. ಶೇಷಶಯನ ಅಂತಂದರೆ ಇದು ಹಾವಿನ ಮೇಲೆ, ಸರ್ಪದ ಮೇಲೆ ವಿಷ್ಣು ಮಲಗಿರುವಂತಹ ಮೂರ್ತಿ ಇದು ಕಂಡುಬರುತ್ತೆ ಸ್ನೇಹಿತರೆ. ಇದು ಆ ದೇವಸ್ಥಾನದಲ್ಲಿ ಕಂಡುಬರುವಂಥ ಶಿಲ್ಪವನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ. ರೈಟ್. ಸೊ ಇನ್ನು ಎರಡನೇದು ಇಟ್ಟಿಗೆ ದೇವಾಲಯ. ಇಟ್ಟಿಗೆ ದೇವಾಲಯ ಬಿತರ್ಗಾಂವ್, ಉತ್ತರ ಪ್ರದೇಶ. ಇದು ಇವತ್ತು ನಮ್ಮಲ್ಲಿ ಲಭ್ಯ ಇರುವಂಥ ಅತ್ಯಂತ ಪ್ರಾಚೀನ ಮತ್ತು ಅತ್ಯಂತ ದೊಡ್ಡ ಇಟ್ಟಿಗೆಯಿಂದ ನಿರ್ಮಾಣ ಮಾಡಲಾಗಿರುವ ದೇವಾಲಯ ಅನ್ನುವಂಥದ್ದು ತಾವು ನೆನಪಿಟ್ಕೋಬೇಕಾಗುತ್ತೆ. ಉತ್ತರ ಪ್ರದೇಶದಲ್ಲಿದೆ ಬಿತರ್ಗಾಂವ್ ಅನ್ನುವಂಥ ಹಳ್ಳಿ. ಇದು ಗುಪ್ತ ಸಾಮ್ರಾಜ್ಯದ ಆರಂಭಿಕ ದಿನಗಳಲ್ಲಿ ನಿರ್ಮಾಣ ಮಾಡಿರುವಂಥ ದೇವಸ್ಥಾನ ಅಂತೇಳಿ ಇದನ್ನು ನಂಬಲಾಗಿದೆ. ಇದು ಇಟ್ಟಿಗೆಯಿಂದ ನಿರ್ಮಾಣ ಮಾಡಿರುವಂಥದ್ದು. ಗುಪ್ತರ ಕಾಲದಲ್ಲಿ ಆರಂಭಿಕ ಕಾಲದ ದೇವಾಲಯಗಳಿದೆ ಅನ್ನುವಂಥದ್ದು. ಆಮೇಲೆ ಇಡೀ ಇಂಡಿಯಾದಲ್ಲೇ ಇರುವಂಥ ಅತ್ಯಂತ ಪ್ರಾಚೀನ ಇಟ್ಟಿಗೆಯಿಂದ ನಿರ್ಮಾಣ ಮಾಡಿರುವಂಥ ದೇವಾಲಯ ಯಾವುದಪ್ಪ ಅಂತಂದರೆ ಇಟ್ಟಿಗೆ ದೇವಾಲಯ ಬಿತರ್ಗಾಂವ್ ಅನ್ನುವಂಥದ್ದು ಸ್ನೇಹಿತರೆ. ಇದನ್ನು ತಾವು ನೆನಪಲ್ಲಿಟ್ಕೊಂಡ್ರಿ. ಇನ್ನು 3ನೇ ಉದಾಹರಣೆಗೆ ನಾಚ್ನಾ ಕುಟಾರ ದೇವಸ್ಥಾನ, ಮಧ್ಯಪ್ರದೇಶದ ಪನ್ನಾ ಜಿಲ್ಲೆ. ಈ ನಾಚ್ನಾ ಕುಟಾರ ದೇವಸ್ಥಾನ ಅನ್ನುವಂಥದ್ದು ಮಧ್ಯಪ್ರದೇಶದಲ್ಲಿದೆ. ಮಧ್ಯಪ್ರದೇಶದ ಪನ್ನಾ ಜಿಲ್ಲೆಯಲ್ಲಿದೆ. ಇದು ನಾಗರ ಶೈಲಿಗೆ ಒಂದು ಅತ್ಯುತ್ತಮವಾದಂಥ ದೇವಾಲಯವಾಗಿದೆ. ಈ ದೇವಾಲಯವು ಸಹ ಗುಪ್ತರ ಕಾಲದಲ್ಲಿ ನಿರ್ಮಾಣ ಆಗಿರುವಂಥ ದೇವಾಲಯವಾಗಿದೆ. ಇದು ಗುಪ್ತರ ಕಾಲದಲ್ಲಿ ನಿರ್ಮಾಣವಾಗಿರುವಂತಹ ದೇವಾಲಯವಾಗಿದೆ. ಈ ಸ್ಥಳ ಯಾವುದಕ್ಕೆ ಫೇಮಸ್ ಅಂತ ಸ್ನೇಹಿತರೆ ಅಂತಂದರೆ ಚತುರ್ಮುಖ ಲಿಂಗಕ್ಕೆ ಫೇಮಸ್ ಆಗಿದೆ. ಇಲ್ಲಿ ಲಿಂಗ ಇದೆ, ಈ ಲಿಂಗಕ್ಕೆ 4 ಮುಖಗಳಿದ್ದಾವೆ. ಹಾಗಾಗಿ ಇದು ಚತುರ್ಮುಖ ಲಿಂಗಕ್ಕೆ ದೇವಸ್ಥಾನ ಫೇಮಸ್ ಆಗಿದೆ. ಇಲ್ಲಿ ಮತ್ತೊಂದಿದೆ, ಪಾರ್ವತಿ ದೇವಾಲಯ ಕೂಡ ಇದೆ ಸ್ನೇಹಿತರೆ. ಸೊ ಎಂದಿನಂತೆ ನಾಗರ ಶೈಲಿಯ ಲಕ್ಷಣ ಅಂತಂದಾಗ ಇದನ್ನು ಎತ್ತರದ ವೇದಿಕೆಯ ಮೇಲೆ ನಿರ್ಮಿಸಲಾದ ಪಾರ್ವತಿ ದೇವಾಲಯವಿದೆ. ಇದಕ್ಕೆ 1 ಮೀಟರ್ ದಪ್ಪದ ಗೋಡೆಗಳನ್ನು ಹೊಂದಿದೆ ಮತ್ತು ಸೂರ್ಯಾಸ್ತಮಾನದ ಕಡೆಗೆ ಅಂದರೆ ಪಶ್ಚಿಮಕ್ಕೆ ಮುಖ ಮಾಡಿದೆ. ಇದು ಈ ದೇವಸ್ಥಾನದ ವಿಶೇಷತೆಗಳು ಅಂತಂದರೆ ತಪ್ಪಾಗಲಾರ್ದು. ಇನ್ನು 4ನೇ ದೇವಾಲಯ ಇದಕ್ಕೆ ಉದಾಹರಣೆ ಎನ್ನುವಂಥದ್ದು ಜಾಗೇಶ್ವರ ದೇವಾಲಯ, ಅಲ್ಮೋರಾ ಅನ್ನುವಂಥದ್ದು. ರೈಟ್. ಈ ಅಲ್ಮೋರಾದ ಜಾಗೇಶ್ವರ ದೇವಾಲಯ ಇದು 9 ಮತ್ತು 13ನೇ ಶತಮಾನದ ನಡುವೆ ನಿರ್ಮಿಸಲಾಗಿದೆ ಎನ್ನುವಂಥ ಮಾತನ್ನು ಹೇಳ್ತಾ ಹೋಗ್ತದೆ. ಈ ಜಾಗೇಶ್ವರ ಅಲ್ಮೋರಾ ಅನ್ನುವಂಥದ್ದು ಉತ್ತರಾಖಂಡಲ್ಲಿ ಕಂಡುಬರುತ್ತೆ. ಇಲ್ಲಿ ಸುಮಾರು 124 ದೇವಾಲಯಗಳಿದ್ದಾವೆ ಎನ್ನುವಂಥದ್ದು. ಅದೊಂದು ಕಾಂಪ್ಲೆಕ್ಸ್, ಅದು ದೇವಾಲಯಗಳ ಕಾಂಪ್ಲೆಕ್ಸು. ಇಲ್ಲಿ 124 ದೇವಾಲಯಗಳು ಕಂಡು ಬರ್ತವೆ. ಇವುಗಳಲ್ಲಿ ಬಹಳ ಮುಖ್ಯವಾದಂಥ ದೇವಾಲಯ ಮಹಾಮೃತ್ಯುಂಜಯ ಮಹಾದೇವ ದೇವಾಲಯ. ಇದು ಅತ್ಯಂತ ಹಳೆಯದು ಮತ್ತು ಅತ್ಯಂತ ದೊಡ್ಡದು. ಇಲ್ಲಿ ಇರುವಂಥ 124 ದೇವಾಲಯಗಳ ಪೈಕಿ ಅತ್ಯಂತ ಹಳೆಯದು ಮತ್ತು ಅತ್ಯಂತ ದೊಡ್ಡದು ಯಾವುದಪ್ಪ ಅಂತಂದರೆ ಮಹಾಮೃತ್ಯುಂಜಯ ಮಹಾದೇವ ದೇವಾಲಯ.
ಸ್ನೇಹಿತರೆ, ಇದ್ರ ಜೊತೆಗೆ ಇಲ್ಲಿ ತರುಣ್ ಜಾಗೇಶ್ವರ್ ಅನ್ನುವಂಥದ್ದು ಒಂದು ಪ್ರಧಾನ ದೇವಾಲಯವಾಗಿದೆ. ಈ ಎರಡೂ ದೇವಾಲಯಗಳು ಶಿವನಿಗೆ ಅರ್ಪಿಸಲಾಗಿದೆ. ಸೊ ಅಲ್ಮೊರಾ ಅನ್ನುವಂಥ ಒಂದು ಜಾಗ ಉತ್ತರಾಖಂಡಲ್ಲಿ ಕಂಡುಬರುತ್ತೆ. ಸೊ ಇಲ್ಲಿ ಜಾಗೇಶ್ವರ ದೇವಾಲಯ ನನಗೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಇದು ಗುಪ್ತರ ಕಾಲದಲ್ಲಿ, ಒಂಬತ್ತನೆಯಿಂದ 13ನೇ ಶತಮಾನದಲ್ಲಿ ಬೇರೆ ಬೇರೆ ಆಡಳಿತದ ನಿರ್ಮಾಣ ಆಗಿದೆ ಅನ್ನುವಂಥದ್ದು ನಾವು ನಂಬಲಾಗಿದೆ. ಸೊ ಒಟ್ಟು ಈಗ 124 ದೇವಸ್ಥಾನಗಳಿದ್ದಾವೆ ಸ್ನೇಹಿತರೆ. ಇಷ್ಟು ತಾವು ನೆನಪಲ್ಲಿಟ್ಕೊಂಡ್ರೆ ಸಾಕಾಗುತ್ತೆ. ಇನ್ನು ಲಕ್ಷ್ಮಣಾದೇವಿ ದೇವಸ್ಥಾನ ಹಿಮಾಚಲ ಪ್ರದೇಶ, ಚಂಬಾ ಅನ್ನುವಂಥದ್ದು. ಈ ದೇವಸ್ಥಾನವನ್ನು ಕ್ರಿಸ್ತ ಶಕ 680ರಲ್ಲಿ ರಾಜ ಮೇರುವರ್ಮನ್ ನಿರ್ಮಿಸಿದ್ದಾನೆ ಎಂದು ಹೇಳಲಾಗ್ತಾ ಇದೆ. ಇದು ಮಹಿಷಾಸುರ ಮರ್ದಿನಿಯ 4 ಶಸ್ತ್ರಗಳನ್ನು ಹೊಂದಿರುವ ದುರ್ಗಾದೇವಿಯ ಚಿತ್ರಕ್ಕೆ ಇದು ಹೆಸರುವಾಸಿಯಾಗಿದೆ. ಸೊ ತಾವೆಲ್ಲ ನೆನಪಿಟ್ಕೊಂಡಿರ್ಬೇಕಾಗುತ್ತೆ, ಜಾಗೇಶ್ವರ ಅನ್ನುವಂಥ ಉತ್ತರಾಖಂಡ, ರೈಟ್. ಲಕ್ಷಣಾದೇವಿ ಅನ್ನುವಂತಹ ದೇವಸ್ಥಾನ ಬಂದ್ಬಿಟ್ಟು ಹಿಮಾಚಲ ಪ್ರದೇಶದ ಚಂಬಾ. ಇಲ್ಲಿ ಈ ದೇವಸ್ಥಾನ ಯಾವುದಕ್ಕೆ ಫೇಮಸ್ ಅಪ್ಪ ಅಂದರೆ, ಮಹಿಷಾಸುರನ ದೇವಿ ಅಥವಾ ಅಂಬಿಕೆ ಮಹಿಷಾಸುರನ ಮರ್ದಿಸಿದಂಥ ಸಂದರ್ಭದಲ್ಲಿ ಬಳಸಿದಂಥ 4 ಶಸ್ತ್ರಗಳು ಇಲ್ಲಿ ಈ ದುರ್ಗದ ದೇವಿಯ ಚಿತ್ರಕ್ಕೆ ಹೆಸರುವಾಸಿಯಾಗಿದೆ ಅನ್ನುವಂಥದ್ದನ್ನ ತಾವು ಯಾರು ಮರಿಬಾರದು ಸ್ನೇಹಿತರೆ, ರೈಟ್. ಸೊ ಇನ್ನು ಒಡಿಶಾ ಶೈಲಿ, ಈ ಒಡಿಶಾ ಶೈಲಿಗೆ ಸಂಬಂಧಪಟ್ಟಂಥ ಎಕ್ಸಾಂಪಲ್ಲು ಮತ್ತು ಇದರ ಲಕ್ಷಣಗಳನ್ನು ಮುಂದಿನ ವೀಡಿಯೋಗಳಲ್ಲಿ ನಾವು ನೋಡ್ತಾ ಹೋಗೋಣ. ಮುಂದಿನ ವೀಡಿಯೋಗಳಲ್ಲಿ ಒಡಿಶಾ ಶೈಲಿ ಮತ್ತು ಚಂದೇಲ ಶೈಲಿಯನ್ನು ನೋಡೋಣ. ಅದಾದ ನಂತರ ನಾವು ಸೋಲಂಕಿ ಶೈಲಿಯನ್ನು ನೋಡೋಣ. ಅದಾದ ನಂತರ ದ್ರಾವಿಡ ಶೈಲಿಯನ್ನು ನೋಡ್ತಾ ಹೋಗೋಣ. ಸೊ ಕೀಪ್ ಆನ್ ವಾಚಿಂಗ್. ನಮ್ಮ ವೀಡಿಯೋಗಳನ್ನು ನೋಡ್ತಾ ಹೋಗ್ತಾ ಇರಿ, ನಿರಂತರವಾಗಿ ನೋಡ್ತಾ ಇರಿ. ಮುಂದಿನ ವೀಡಿಯೋಗಳಲ್ಲಿ ಇದನ್ನು ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಸಂಪೂರ್ಣ ಆರ್ಟ್ ಆ್ಯಂಡ್ ಕಲ್ಚರ್ನ ವೀಡಿಯೋಗಳನ್ನು ನಾನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಥ್ಯಾಂಕ್ ಯು ವೆರಿ ಮಚ್.